ಅವನು ಆ ವರ್ಷದಲ್ಲಿ ಏನೇನು ಅಚೀವ್ಮೆಂಟ್ ಮಾಡಿದ್ದಾನೆ ನೋಡಿಕೊಂಡೇ ಪ್ರಮೋಷನು ಇಂಕ್ರಿಮೆಂಟ್ ಕೊಡೋದು. ಅರ್ಜುನನೇ ಹೇಳ್ತಾರೆ, ಕೃಷ್ಣ ಮನಸ್ಸು ನಿಗ್ರಹ ಮಾಡೋದು ಬಹಳ ಕಷ್ಟ, ನೀನು ಹೇಳಿದಷ್ಟು ಸುಲಭ ಅಲ್ಲ. ಮನಸ್ಸನ್ನು ಬಾಣದಂತೆ ಭಗವಂತನ ಕಡೆಗೆ ಮನಸ್ಸನ್ನು ಬಿಡಬೇಕು. ಭಗವಂತನ ಮೊಣಕಾಲಿನಲ್ಲಿ ಸುತಲ ಲೋಕಗಳಿದೆ. ನಮ್ಮ ಅಕೌಂಟ್ಗೆ ದುಡ್ಡು ಬಂದರೆ ಕಾಣಿಸುತ್ತೆ, ಪುಣ್ಯ ಪಾಪ ಕಾಣಿಸ್ತಾ ಇಲ್ಲ. ಆದ್ದರಿಂದ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದರೆ ನಮ್ಮ ಮೈಂಡು ಬರೀ ದೇವರ ವಿಗ್ರಹದ ಮೇಲೆ ಇರಬೇಕು ಹೊರತು ಆ ಪೂಜಾರಿ ಏನು ಡ್ರೆಸ್ ಹಾಕ್ಕೊಂಡಿದ್ದಾರೆ, ಅಲ್ಲಿ ಯಾರ್ಯಾರೋ ಬಂದು ಅವ್ರೇನು ಮಾಡ್ತಿದ್ದಾರೆ ಆ ಕಡೆ ಇರಬಾರ್ದಂತೆ. ಇದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಕೇಳ್ಕೊತಾ ಇದ್ದಾರೆ, ಹೀಗಿರಬೇಕು ನನ್ನ ಮನಸ್ಸು. ಇದೆಲ್ಲ ಸಜ್ಜನರ ಸಂಘದಲ್ಲಿ ಹೋಗ್ತಾ ಹೋದರೆ ಅವ್ರು ಏನು ಮಾಡ್ತಾರೆ ಇದು ಗೊತ್ತಾಗತ್ತೆ. ಹೀಗೆ ನಾವು ಭಗವಂತನನ್ನು ಒಂದು ಗುರಿ ಇಟ್ಕೋಬೇಕು ಜೀವನದಲ್ಲಿ. ಗೊತ್ತು ಗುರಿ ಇಲ್ಲದ ಜೀವನವನ್ನು ಮಾಡಬಾರ್ದು. ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕಾದರೆ, ಉದಾಹರಣೆಗೆ ಒಂದು ಆಫೀಸಲ್ಲಿ ಅವ್ನು ಸಂಬಳ ಕೊಡಬೇಕಾದ್ರೆ ಇವನ ಏನು ಫುಲ್ ಅವನ್ನೆಲ್ಲ ಹಿಸ್ಟ್ರಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಈ ನಡುವಂತೂ ಪ್ರಮೋಷನ್ ಕೊಡಬೇಕಾದ್ರೆ ಅವನು ಆ ವರ್ಷದಲ್ಲಿ ಏನೇನು ಅಚೀವ್ಮೆಂಟ್ ಮಾಡಿದ್ದಾನೆ ನೋಡಿಕೊಂಡೇ ಪ್ರಮೋಷನು ಇಂಕ್ರಿಮೆಂಟ್ ಕೊಡೋದು. ಸುಮ್ಮನೆ ಹೋಗಿ ಟೈಮ್ ಪಾಸ್ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾರೋ 10 ಗಂಟೆಗೆ ವಿಧಾನಸೌಧಕ್ಕೆ ಹೋಗಿ 5 ಗಂಟೆಗೆ ಬಂದರು. ಪ್ರೈವೇಟಲ್ಲಿ ಅವರೆಲ್ಲ ಉಳಿಯೋದಿಲ್ಲ. ಅಂದರೆ ಇವನು ಏನು ಅಚೀವ್ಮೆಂಟ್ ಮಾಡಿದ್ದಾನೆ ಅಂತ ಅದೆಲ್ಲ ಪಾಯಿಂಟ್ಸ್ ಆಗ್ತದೆ, ಆಮೇಲೆ ಅದನ್ನು ಇಂಕ್ರಿಮೆಂಟು. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಗೊತ್ತು ಗುರಿ ನೋಡಬೇಕು. ನಾವು ಅದೇನಿಲ್ಲ ಸುಮ್ಮನೆ ಎದ್ವಿ, ಸ್ನಾನ ಮಾಡಿದ್ವಿ, ಏನೋ ಒಂದು ದೇವ್ರಿಗೆ ನಮಸ್ಕಾರ ಮಾಡಿದ್ವಿ, ಕೆಲಸಕ್ಕೆ ಹೋದ್ವಿ ಬಂದ್ವಿ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ನೇಹಿತರು ಒಬ್ಬರಿದ್ದರು. ಅವ್ರ ಮನೆಯಲ್ಲಿ ಹೆಂಗೆ ಅಂತಂದರೆ 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಪ್ರತಿ ದಿವಸ ರಾತ್ರಿ ಊಟಕ್ಕೆ ಕೂತ್ಕೊಂಡಾಗ ಅವರಪ್ಪ, ಇವತ್ತು ನೀನೇನು ಮಾಡಿದ್ಯೋ, ಏನಮ್ಮ ಮಾಡಿದ್ವಿ, 4 ಜನ ಮಕ್ಕಳು ಇವತ್ತು ಬೆಳಗ್ಗೆಯಿಂದ ನಾನು ಇಂತಿದ್ದದ್ದು ಮಾಡಿದೆ ಅಂತ ಹೇಳಿದ್ಮೇಲೆ ಊಟ ಹಾಕ್ತಾಯಿದ್ದು. ಇದೊಂದು ಪ್ರೊಸೀಜರು. ಅವ್ರು 1ನೇ ಕ್ಲಾಸಿಂದ ಡಿಗ್ರಿ ಮಾಡಿ ಮದುವೆ ಆಗೋವರೆಗೂ ಪಾಪ ಹಾಗೆ ಮಾಡೋದು. ಇವತ್ತು ಬೆಳಗ್ಗೆಯಿಂದ ಏನು ಒಳ್ಳೇದು ಮಾಡಿದೆ, ಏನು ಕೆಟ್ಟದ್ದು ಮಾಡಿದ್ಯಾ ಅದು ಹೇಳಬೇಕು. ರಾತ್ರಿ ಹೋದ, ಯಾಕಂದ್ರೆ ಬೆಳಗ್ಗೆ ಇವರು ಆಫೀಸು ಅವ್ರ ಕೆಲಸ ಒಂದು ಪ್ರೊಸೀಜರ್ ಇತ್ತು. ಅದೆಷ್ಟು ಮಟ್ಟಿಗೆ ಅಂದರೆ ಇವರು ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ತಾ ಬಂದರು. ಮಕ್ಕಳು ಬೈತಿರಲಿಲ್ಲ ಅವರು, ಅಪ್ಪ ಇವತ್ತು ನಾನು ಇಂಥ ಕೆಟ್ಟ ಕೆಲಸ ಮಾಡಿದೆ, ತಪ್ಪಾಯಿತು, ಇವತ್ತು ನಾನು ಇಂಥ ಒಳ್ಳೆ ಕೆಲಸ ಮಾಡಿದೆ ಅಂತ. ಹಾಗೆ ನಾವು ಟೈಮ್ ಟೇಬಲ್ ಹಾಕ್ಕೊತೀವಿ. ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಇವತ್ತು ಡೈರಿನಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಇಂಥ ಕಡೆ ಮೀಟಿಂಗು, 11 ಗಂಟೆಗೆ ಇಂಥದ್ದು. ಹಾಗೆ ಇಲ್ಲೂ ಕೂಡ ಇವತ್ತು ಇಷ್ಟೊತ್ತಿಂದ ಇಷ್ಟೊತ್ತು ತನಕ ನಾನು ಪೂಜೆ ಮಾಡಬೇಕು, ಇಷ್ಟೊತ್ತು ಧ್ಯಾನ ಮಾಡಬೇಕು, ಅದು ಇಷ್ಟೊತ್ತು ಕಥೆಯನ್ನು ಕೇಳಬೇಕು, ಇಷ್ಟೊತ್ತು ಪಾಠ ಹೇಳಿಸ್ಕೊಳ್ಬೇಕು ಅಂತ ಹೇಳಿ ಹೀಗೆ ನಾವು ಮಾಡ್ತಾ ಹೋಗಬೇಕು. ಬರೀ ಕಣ್ಣು ಮುಚ್ಕೊಂಡ್ರೆ ಧ್ಯಾನ ಅಂತ ತಿಳ್ಕೊಬೇಡಿ, ಎಲ್ಲ ಭಾಗವತದ ವಿಚಾರವೇ. ನಮಗೇನಾಗಿದೆ ಅಂತಂದರೆ ಇವತ್ತಿನ ಒಂದು ಮಾಧ್ಯಮಗಳು ಹೇಗಿದೆ ಅಂತಂದರೆ, ನೆನ್ನೆ ಹೇಳ್ತಾ ಇದೆ, ಯಾವುದೋ ಒಳ್ಳೆಯದನ್ನು ನೋಡಬೇಕು ಅಂತ ಯೂಟ್ಯೂಬಲ್ಲಿ ಹೋದರೂ ಕೆಟ್ಟದೇ ಅಡ್ಡ ಬರುತ್ತಲ್ಲಿ. ಹಾಗೆ ಟಿ ವಿನಲ್ಲಿ ಏನೋ ಒಳ್ಳೇದು ನೋಡೋಕ್ಕೆ ಹೋದರೂ ಬರೀ ಅಡ್ವರ್ಟೈಸ್ಮೆಂಟ್ ಏನೇನೋ ಬರುತ್ತೆ. ಹೀಗಾಗಿ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಧ್ಯಾನ ಅಂತಕ್ಕಂಥದ್ದು. ಅರ್ಜುನನೇ ಹೇಳ್ತಾರೆ, ಕೃಷ್ಣ ಮನಸ್ಸು ನಿಗ್ರಹ ಮಾಡೋದು ಬಹಳ ಕಷ್ಟ, ನೀನು ಹೇಳಿದಷ್ಟು ಸುಲಭ ಅಲ್ಲ. ಭಗವದ್ಗೀತೆ ಹೇಳ್ಬೋದು, ಗಾದೆ ಇದೆ, ಪುರಾಣ ಹೇಳೋಕ್ಕೆ ಅದೇನೋ ತಿನ್ನೋಕ್ಕೆ ಅಂತ ಗಾದೆ, ಅಷ್ಟು ಸುಲಭ ಅಲ್ಲ. ಆದರೆ ಏನು ಅಂತಂದರೆ ದೇವ್ರನ್ನೇ ಕೇಳ್ಕೊಳ್ಬೇಕಂತ, ಅಪ್ಪ ನನ್ನ ಕೈಲಿ ಟ್ರೈ ಮಾಡ್ತಾಯಿದ್ದೀನಿ ಆದರೆ ಆಗ್ತಾಯಿಲ್ಲ, ನನಗೆ ಧ್ಯಾನಕ್ಕೆ ನೀನು ವಿಷಯಕ್ಕೆ ಸಿಗು ಅಂತ. ಆದರೆ ಪ್ರಯತ್ನ ಮಾಡದೆ ಹೋದರೆ ದೇವರು ಮಾತ್ರ ಅವನೇನು ಮಾಡಲ್ಲ. ಅಂದರೆ SLC ಪರೀಕ್ಷೆ ಕೆಲವರು ಬರೆಯಲ್ಲ, ಎಕ್ಸಾಮ್ ಫೀಸ್ ಕಟ್ಟಿರ್ತಾರೆ, ಬೆಳಗ್ಗೆ ಅಪ್ಪಂಗೆ ಹೇಳ್ತಾನೆ, ಅಪ್ಪ ಈ ಸತಿ ನಾನು ಬರೆಯಲ್ಲ, ನೆಕ್ಸ್ಟ್ ಡೇಗೆ ಬರೀತೀನಿ, ನಾನು ಓದೇ ಇಲ್ಲ ಅಂತ, ಪುಸ್ತಕನೇ ಮುಟ್ಟಿಲ್ಲ ಅಂತ. ಇನ್ನು ಕೆಲವರು ಅಪ್ಪ ಹೇಳ್ತಾನೆ, ನೀನು ಎಕ್ಸಾಮ್ಗೆ ಹೋಗ್ಬಿಡು ನೋಡೋಣ ಅಂತ. ಅಲ್ಲಿ ಹೋಗ್ಬಿಟ್ಟು ಕಾಪಿ ಹೊಡೆದು ಪಾಸೇ ಆಗಿಬಿಟ್ಟು ಅವನು, ಪುಸ್ತಕನೇ ಮುಟ್ಟಿಲ್ಲ, ಯಾವುದೋ ಹೋದ ಏನೋ ಮಾಡೋ ಅಕ್ಕಪಕ್ಕ ಫ್ರೆಂಡ್ ನೋಡಿ ಪಾಸ್ ಆಗಿಬಿಟ್ಟ. ಇದು ಒಂದು ಚಾನ್ಸ್ ತೊಗೊಂಡ ಅವನು. ಹಾಗೆ ನಮ್ಮ ದೇವರು, ನೀನು ಪ್ರಯತ್ನ ಪಡು. ನಾನು ಒಂದು ಪೇಜಿಗೆ 1 ಲೈನ್ ಬರೆದ್ರೆ ನಾನು ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ. ಏನು 100ಕ್ಕೆ 50 ಮಾರ್ಕ್ಸ್ ಇದ್ದಿದ್ದು 40, ಈಗ 35, 33 ಮಾರ್ಕ್ಸ್ ಬಂದರೆ ಪಾಸ್ ಅಂತೆ. ದೇವರು ನಾವು ಒಂದು 5 ಮಾರ್ಕ್ಸ್ ಆದರೂ ತೊಗೊಂಡಿದ್ದರೆ ಪಾಪ ಮಿಕ್ಕಿದ್ದು ಒಂದು 35-40 ಮಾರ್ಕ್ಸ್ ಗ್ರೇಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾನೆ. ಅದಕ್ಕೆ ಒಂದು ಕರುನಾಡು ಅಂತ ಹೇಳೋದು. ಹಾಗಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಹಾಗಾದರೆ ಭಗವಂತನ ಗುರಿಯನ್ನು ಮುಟ್ಟಲಿಕ್ಕೆ ಏನು ಮಾಡಬೇಕು ಅಂದರೆ, ವೇದಶಾಸ್ತ್ರಗಳು ಬಿಲ್ಲಿದ್ದ ಹಾಗೆ. ಭಗವಂತ ಅಂತಕ್ಕಂಥದ್ದು ಒಂದು ಗುರಿ, ಎಲ್ಲೋ ಮರದ ಮೇಲೆ ಒಂದು ಹಕ್ಕಿ ಕೂತಿದ್ದಾನೆ, ಅವನು ಮುಟ್ಟಬೇಕು ಅಂದರೆ ಬಿಲ್ ಯಾವುದಪ್ಪ ಅಂದರೆ ವೇದಶಾಸ್ತ್ರಗಳು. ಬಾಣ ಯಾವುದು ಅಂದರೆ ಮನಸ್ಸು, ನಮ್ಮ ಮನಸ್ಸು ಅಂತಕ್ಕಂಥ ಬಾಣ. ಆ ಬಾಣವನ್ನು ಭಗವಂತನಿಗೆ ಬಿಡಬೇಕಾದರೆ ಬಿಲ್ಲು ಯಾವುದಪ್ಪ ಅಂದರೆ ವೇದಶಾಸ್ತ್ರಗಳು. ಅದರ ಅರ್ಥ ಏನು ಅಂದರೆ, ವೇದಶಾಸ್ತ್ರಗಳನ್ನು ಓದಿ, ಆ ವೇದಶಾಸ್ತ್ರಗಳನ್ನು ಓದಿದವರ ಬಳಿಯಾದರೂ ತಿಳ್ಕೊಳ್ಳಿ. ಎಲ್ಲರೂ ಓದಲಿಕ್ಕಾಗಲ್ಲ ವೇದಶಾಸ್ತ್ರವನ್ನು. ವೇದಶಾಸ್ತ್ರವನ್ನು ಯಾರು ತಿಳ್ಕೊಂಡಿದ್ದಾರೆ
ಆದಂಥವರು ಓದಬೇಕು, ಎಲಿಜಿಬಿಲಿಟಿ ಇರೋರು, ಇಲ್ಲದೆ ಹೋದರೆ ಅವ್ರ ಹತ್ರ ಹೋಗಿ ತಿಳ್ಕೊಂಡು ಮನಸ್ಸನ್ನು ಬಾಣದಂತೆ ಭಗವಂತನ ಕಡೆಗೆ ಮನಸ್ಸನ್ನು ಬಿಡಬೇಕು. ಇಂಗ್ಲೀಷಲ್ಲಿ ಒಂದಿದೆ, 2 things cannot occupy the same place at the same time ಅಂತ. ಅಂದರೆ ಒಂದೇ ಕಾಲದಲ್ಲಿ 2 ವಸ್ತುಗಳು ಒಂದೇ ಜಾಗದಲ್ಲಿ ಇರಲಿಕ್ಕೆ ಸಾಧ್ಯ. ಉದಾಹರಣೆಗೆ ಯಾವುದೋ ಒಂದು ಬಸ್ಸಲ್ಲಿ ಸೀಟ್ ನಂಬರ್ 12 ಒಂದೇ ಟೈಮಲ್ಲಿ ಇಬ್ಬರು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗೆ ನಮ್ಮ ಮನಸ್ಸು ಒಂದು ಸೀಟೇ. ಆ ಮನಸ್ಸನ್ನೋ ಸೀಟಲ್ಲಿ ಇಲ್ಲ ಡೆವಿಲ್ ಕೂತ್ಕೋಬೇಕು ಅಥವಾ ಗಾಡ್ ಕೂತ್ಕೋಬೇಕು. ಆ ಮನಸ್ಸನ್ನೋ ಸೀಟಲ್ಲಿ ನಾವು ಯಾವ್ಯಾವ ದೆವ್ವಗಳನ್ನು ಕೂಡಿಸಿದ್ರೆ ದೇವರು ಬಂದು ಕೂತ್ಕೊಳ್ಳಲ್ಲ. ದೇವರು ಬಂದು ಕೂತ್ಕೊಂಡ್ರೆ ಅವರು ದೆವ್ವ ಬಂದು ಕೂತ್ಕೊಳ್ಳೋ ಚಾನ್ಸೇ ಇಲ್ಲ. ಹಾಗಾಗಿ ನಾವು ಮನಸ್ಸಿನಲ್ಲಿ ಆ ಭಗವಂತನನ್ನು ತಂದು ಕೂಡಿಸ್ಬೇಕು. ಭಗವಂತನ ಕೂಡಿಸಿದಾಗ ಅವನ ಹತ್ರ ಯಾವುದು ದೆವ್ವ ಪಿಶಾಚಿಗಳು ಬರೋದಿಲ್ಲ. ಹಾಗಾಗಿ ಅಂದರೆ ಏನರ್ಥ ಅಂದರೆ ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಿಗೆ ಬರಬಾರ್ದು. ಅಂದರೆ ಮನಸ್ಸಿನಲ್ಲಿ ಭಗವಂತನ ವಿಚಾರ ಬರ್ತಾ ಇರಬೇಕು. ಏನು ಪುರಾಣ ಕೇಳಿರ್ತೀವೋ ಹೇಳಿರ್ತೀವೋ, ಏನಿಲ್ಲದೆ ಹೋದರೂ ನಾನು ಹೇಳಿದ ಹರೇ ರಾಮ ಹೇಳ್ತಾ ಇದ್ದರೆ ಸರಿ, ಆ ದೇವರು ಆ ಮಾರ್ಗಕ್ಕೆ ತಂದುಕೊಡ್ತಾನೆ. ಅದಕ್ಕೆ ಸ್ವಲ್ಪ ಪ್ರಯತ್ನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು, ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯ. ಈ ಧ್ಯಾನ ಅಂತಕ್ಕಂಥದ್ದು 2 ರೀತಿ ಹೇಳ್ತಾರೆ ಭಾಗವತ 2ನೇ ಸ್ಕಂದದಲ್ಲಿ. ಸಾಮಾನ್ಯ ಜನರಿಗೆ ಧ್ಯಾನ ಮಾಡಲಿಕ್ಕೆ ಏನಾದರೂ ಒಂದು ವಸ್ತು ಬೇಕು. ಅಂದರೆ ಅದಕ್ಕೋಸ್ಕರ ನಾವು ಪ್ರತಿಮೆಗಳು ಅಂತ ಕರಿತೀವಿ. ಮನೆಯಲ್ಲಿ ಒಂದು ದೇವರ ಫೋಟೋನೋ, ದೇವರ ಪ್ರತಿಮೆನೋ, ದೇವಸ್ಥಾನಗಳಲ್ಲಿ ಒಂದು ಪ್ರತಿಮೆ, ಅದನ್ನು ನೋಡಿ ಅಟ್ಲೀಸ್ಟ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಇದು ಸೂಕ್ಷ್ಮವಾದಂಥ ಒಂದು ರೂಪ. ಆದರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಎಲ್ಲ ಕಡೆ ಭಗವಂತನನ್ನು ನೋಡತಕ್ಕಂಥ ಒಂದು ಮಟ್ಟದ ಜ್ಞಾನವನ್ನು ಬೆಳೆಸ್ಕೋಬೇಕು. ಅಂದರೆ ಭಗವಂತ ಸರ್ವತ್ರ ವ್ಯಾಪ್ತ ಅಂತಕ್ಕಂಥವನು. ಹಾಗೆ ಅದನ್ನು ಸ್ಥೂಲ ರೂಪದ ಉಪಾದನೆ ಅಂತ ಕರಿತೀವಿ. ಬ್ರಹ್ಮಾಂಡದಲ್ಲಿ ಭಗವಂತ 14 ಲೋಕಗಳಲ್ಲಿ ವ್ಯಾಪಿಸ್ಕೊಂಡಿದ್ದಾನೆ. ಪಾದದಿಂದ ಹಿಡಿದು ಪಾತಾಳ ಲೋಕದಿಂದ ಸತ್ಯಲೋಕ ಅವನ ತಲೆ, ಹೀಗೆಲ್ಲ ಅದನ್ನು ಹೇಳ್ತಾರೆ. ಸ್ಥೂಲ ರೂಪದ ಉಪಾಸನೆ ಅಂತ 2ನೇ ಸ್ಕಂದ ಭಾಗವತದಲ್ಲಿ ಅದನ್ನು ವಿಭೂತಿ ರೂಪ ಅಂತ ಹೇಳ್ತಿದ್ದಾರೆ. ಪಾತಾಳ ಲೋಕದಲ್ಲಿ ಭಗವಂತನ ಪಾದಗಳಿದೆ. ಅವನ ಪಾದದ ಮೇಲೆ, ಪಾದದ ಪಕ್ಕಗಳಲ್ಲಿ ರಸಾತಳ ಲೋಕ ಇದೆ. ಪಾದದ ಮಣಿಕಟ್ಟಲ್ಲಿ ಮಹಾತಳ ಲೋಕ. ಇನ್ನೂ ಸ್ವಲ್ಪ ಮೇಲೆ ಬಂದರೆ ತಲಾತಲ ಲೋಕ ಇದೆ ಮೀನಖಂಡದಲ್ಲಿ. ಭಗವಂತನ ಮೊಣಕಾಲಿನಲ್ಲಿ ಸುತಲ ಲೋಕಗಳಿದೆ. ಅವನ ತೊಡೆಗಳಲ್ಲಿ 2 ತೊಡೆಗಳಲ್ಲಿ ವಿತಳ ಲೋಕ, ಅತಳ ಲೋಕ ಇದೆ. ಭಗವಂತನ ಸೊಂಟದಲ್ಲಿ ನಾವು ಏನಿದ್ದೀವಿ ಅದು ಭೂಲೋಕ ಸೆಂಟರ್ಗೆ ಬಂತು. ಇನ್ನೂ ಮೇಲೆ ಹೋಗ್ತಾ ಮೇಲಿನ ಲೋಕಗಳು, ಭಗವಂತನ ಹೊಕ್ಕಳಿನಲ್ಲಿ ಭುವಲೋಕ, ಅವನ ಎದೆಯಲ್ಲಿ ಸುವರ್ಲೋಕ, ಭಗವಂತನ ಕುತ್ತಿಗೆಯಲ್ಲಿ ಮಹರ್ಲೋಕ, ಅವನ ಮುಖದಲ್ಲಿ ಜನೋಲೋಕ, ಅವನ ಹಣೆಯಲ್ಲಿ ತಪೋಲೋಕ, ತಲೆಯಲ್ಲಿ ಬ್ರಹ್ಮದೇವರಿರ್ತಕ್ಕಂಥ ಸತ್ಯಲೋಕ. ಹೀಗೆ 14 ಲೋಕಗಳು ಭಗವಂತ ತನ್ನ ದೇಹದಲ್ಲಿ ಇಟ್ಕೊಂಡಿದ್ದಾನೆ. ಅವನ ದೇಹದಲ್ಲಿ ಎಲ್ಲ ಲೋಕಗಳು ವ್ಯಾಪಿಸ್ಕೊಂಡಿದೆ. ಈ ರೀತಿ ಒಂದು ಚಿಂತನೆಯನ್ನು ಮಾಡ್ತಾ ಹೋಗ್ಬೋದು. ಏನು ಮರ್ತೋಗುತ್ತೆ ಅಂತ ಅಂದ್ಕೊಳ್ತಾರೆ, ಏನಿಲ್ಲ. ಇದನ್ನೇ ಸ್ಕೂಲಲ್ಲಿ 5 ಮಾರ್ಕ್ಸ್ ಕ್ವಶನ್ ಇಟ್ಟರೆ ಹುಡುಗರು 5 ನಿಮಿಷ ಕಟ್ ಮಾಡ್ತಾರೆ. ಒಂದು ಸಬ್ಜೆಕ್ಟ್ ಇದೆ, ಇದನ್ನು ಆನ್ಸರ್ ಮಾಡಿದ್ರೆ 5 ಮಾರ್ಕ್ಸು ಕೂತ್ಕೊಂಡು ಕಟ್ ಮಾಡಿಬಿಡ್ತಾರೆ. ನಮ್ಮದು ಮಾರ್ಕ್ಸ್ ಇಲ್ಲ, ಪುಣ್ಯ ಪಾಪ ಕಣ್ಣಿಗೆ ಕಾಣಿಸಲ್ಲ. ನಮ್ಮ ಅಕೌಂಟಿಗೆ ದುಡ್ಡು ಬಂದರೆ ಕಾಣಿಸುತ್ತೆ, ಪುಣ್ಯ ಪಾಪ ಕಾಣಿಸ್ತಾ ಇಲ್ಲ. ಆದ್ದರಿಂದ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ.